ನಮಸ್ಕಾರ ಕನ್ನಡಿಗರೇ, ನಾನು ನಿಮ್ಮ ಸಾಯಿಬ್ಲಾಗ್ತರು. ಈ ವಿಡಿಯೋದಲ್ಲಿ ನಿಮಗೆ ಕನ್ನಡದ ಪ್ರಸಿದ್ಧ ಕವಿಯಾದ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಮನೆಗೆ ನಾವು ತೋರಿಸಿದ್ದೇವೆ. ಅವರು ಜನಿಸಿದ್ದಲ್ಪ ಅಂದ್ರೆ ಧಾರವಾಡದ ಸಾಧನಕೆರೆಯಲ್ಲಿ ಜನಿಸ್ತಾರೆ. ಹಾಗೆ ಅವ್ರ ಮನೆಯನ್ನು ತೋರಿಸಿದಂತ ಬರ್ರಿ ಈಗ ಹೋಗೋಣ. ಸಿರಿಗಂಧ ಸೀಮೆಯಲ್ಲಿ ನೀ ನಡೆದು ಬರಲು ಅಲ್ಲಿ ಸೌಗಂಧ ಗಮಿಸಲೇ ಇಲ್ಲ, ನಿನ್ನಲ್ಲೇ ಪರಿಮಳವೆಲ್ಲ. ಪ್ರೀತಿಯ ಗುತ್ತಿಯ ಹಿಡಿದು ಮಲೆನಾಡ ಮಲ್ಲಿಗೆ ಮುಡಿದು ಹಸಿರೂರ ಬೀದಿಲಿ ನಡೆದು ಮುತ್ತಿಸಲು ಬಂದೆ ನಿನ್ನ ಪರಿಮಳದ. ಒಮ್ಮೆ ನೀವೇನಾದರೂ ಸಾಧನಕೆರೆಗೆ ಭೇಟಿ ನೀಡಿದರೆ ದಾರಾ ಬೇಂದ್ರೆ ಅವರ ಮನೆ ನೋಡೋದನ್ನು ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಅವರ ಫೋಟೋ ಸಹ ನೋಡ್ಬೋದು. ಅವರ ಮನೆ ನೋಡ್ರಿ, ತೋರಿಸ್ತಾ ಇದ್ದೀನಿ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಕನ್ನಡ ಸಾಹಿತ್ಯ ನವೋದಯ ಕಾಲಘಟ್ಟದ ಪ್ರಮುಖ ಕವಿಯಲ್ಲೊಬ್ಬರು ಅಂತ ಹೇಳ್ಬೋದು. ಇವರು 1896 ಜನವರಿ 31 ರಂದು ಜನಿಸ್ತಾರೆ. ಇವರ ತಂದೆ ರಾಮಚಂದ್ರ ಬೇಂದ್ರೆ ಹಾಗೂ ತಾಯಿ ಅಂಬಿಕೆ. ಇವರಿಗೆ ಭಾರತೀಯ ಜ್ಞಾನಪೀಠ 1970 ಸಾಹಿತ್ಯ ಪ್ರಶಸ್ತಿ, ದಾರಾ ಬೇಂದ್ರೆ ಅವರಿಗೆ 4 ತಂತಿ ಎಂಬ ಕವನ ಸಂಕಲನಗೆ ನೀಡಿ ಗೌರವಿಸ್ತಾರೆ. ಹಾಗೂ ದಾರಾ ಬೇಂದ್ರೆ ಅವರ ಕಾಲನಾಮ ಅಂಬಿಕಾ ತನಯದತ್ತ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿದೆ. ಹಾಗೂ ದಾರಾ ಬೇಂದ್ರೆ ಅವರ ಕವಿತೆ ಕವನಗಳು ಸಹ ಮಕ್ಕಳ ಮನಸ್ಸಿಗೆ ಪರಿವರ್ತಿಸಿದೆ. ಈಗೂ ಸಹ ನಾವು ಪಠ್ಯ ಪುಸ್ತಕದಲ್ಲಿ ದಾರಾ ಬೇಂದ್ರೆ ಅವರ ಬಗ್ಗೆ ನೋಡಬಹುದು. ಅವರ ಮನೆಯಲ್ಲಿ ಇರುವ ಪ್ರಶಸ್ತಿ ಹಾಗೂ ಪುಸ್ತಕಗಳ ಬಗ್ಗೆ ತಾವು ನೋಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಅವರ ಮನೆಯಲ್ಲಿರುವ ಪ್ರಶಸ್ತಿಗಳು, ಹಲವಾರು ಪುಸ್ತಕಗಳ ಬಗ್ಗೆ ನಾವು ನೋಡ್ಬೋದು. ದಾರಾ ಬೇಂದ್ರೆ ಅವರು 1981 ಅಕ್ಟೋಬರ್ 26 ಮರಣ ಹೊಂದುತ್ತಾರೆ. ಅವರ ಮನೆಯನ್ನು ಈಗೂ ಸಹ ನಾವು ಸಾಧನಕೆರೆಯಲ್ಲಿ ನೋಡ್ಬೋದು. ನೀವೇನಾದರೂ ಧಾರವಾಡಕ್ಕೆ ಭೇಟಿ ನೀಡಿದರೆ ಸಾಧನಕೆರೆಗೆ ಹೋಗೋದು ಮಾತ್ರ ಮರಿಬೇಡಿ. ಒಂದ್ಸಲನಾದರೂ ದಾರಾ ಬೇಂದ್ರೆ ಅವ್ರ ಮನೆನ ನೋಡ್ಕೊಂಬರ್ರಿ ಅಂತ ಹೇಳ್ತೀನಿ. ಈ ಪ್ಲೇಸಿನ ಬಗ್ಗೆ ಅಥವಾ ಅವ್ರ ಮನೆಯ ಬಗ್ಗೆ ಅದು ಎಲ್ಲೈತೆ ಅನ್ನೋ ಸಾಧನಕೆರೆ ಬಗ್ಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೋಡ್ಕೊಂಬರ್ರಿ ಅಂತ ಹೇಳ್ತೀನಿ. ಅವರ ಮನೆಯ ಒಳಗೆ ಇರ್ತಕ್ಕಂಥ ಫೋಟೋ ಆಗಿರ್ಬೋದು, ಪ್ರಶಸ್ತಿಗಳನ್ನು ಸಂಪೂರ್ಣವಾಗಿ ನಿಮಗೆಲ್ಲ ತೋರಿಸಿದ್ದೀನಿ ಅಂದ್ಕೊಂಡಿದ್ದೀನಿ. ಭಾಳ ಚಂದ ಐತಿ, ಒಮ್ಮೆ ನೋಡ್ಕೊಂಬರ್ರಿ. ಆದಷ್ಟು ನಿಮಗೆ ಬೇಂದ್ರೆ ಅವರ ಮನೆ ತೋರಿಸಿದ್ದೀನಿ, ಹೇಗಿತ್ತು ಅಂತ ನೋಡಿದ್ರೆ ಅಂದ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋ ಮೂಲಕ ತಮ್ಮೆಲ್ಲರೂ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.